ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಈವ್ನಿಂಗ್ ಸ್ವಲ್ಪ ಹೊತ್ತು ನಾವು ಅಣ್ಣನ ಮನೆಗೆ ಅಂತ ಹೋಗಿದ್ವಿ. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಬಂದು ಆಗಲೇ ಟೈಮ್ ಅವ್ರ ಮನೆಯಿಂದ ಬರೋಷ್ಟರಲ್ಲೇ 6:30 ಆ ಥರ ಆಗ್ಬಿಟ್ಟಿತ್ತು. ಸೊ ಇನ್ನು ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕಿತ್ತು. ಸಾಂಬಾರು ಏನೂ ಇರಲಿಲ್ಲ. ಹಂಗಾಗಿ ಇವಾಗ ಏನು ಸಾಂಬಾರು ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಉಪ್ಸಾರು ಆಲ್ಮೋಸ್ಟ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನನಗೆ ತೊಗರಿಕಾಳು ಉಪ್ಸಾರನ್ನ ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿಕಾಳನ್ನು ತೊಗೊಂಡು ಇವಾಗ ಬೇಯಿಸೋದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅಂದರೆ ತೊಗರಿಕಾಳನ್ನು ಹುರಿದ್ಬಿಟ್ಟು ಮಾಡೋದು ನಾವು. ಕೆಲವೊಬ್ಬರು ನೆನೆಸಿ ಬೇಯಿಸಿ ಮಾಡ್ತಾರೆ, ಬಟ್ ನಾವು ಇದನ್ನು ಹುರಿದ್ಬಿಟ್ಟು ಮಾಡ್ತೀವಿ. ಮತ್ತು ಬೇಗ ಕೂಡ ಆಗುತ್ತೆ. ನನಗೇನಾದರೂ ಅರ್ಜೆಂಟಿಗೆ ಸಾಂಬಾರು ಮಾಡಬೇಕು ಅಂತ ಅಂದರೆ ದಿಢೀರಂತ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನಿವತ್ತು ಇದೊಂದು ತೊಗರಿಕಾಳು ಉಪ್ಸಾರು ಮಾಡಿದೆ. ಅದೇ ರೀತಿ ಆ ತೊಗರಿಕಾಳು ಉಪ್ಸಾರು ನಮ್ಮ ಅತ್ತಿಗೆನೂ ಕೇಳಿದರು, ನನಗೂ ಒಂದು ಸ್ವಲ್ಪ ಕೊಡಿ ಉಪ್ಸಾರು ಮಾಡಿದ್ರೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇವಾಗ ಅದೇ ಸಾಂಬಾರು ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮಧ್ಯೆ ಸ್ವಲ್ಪ ಹೊರಗಡೆ ಹೋಗೋದು ಬೇರೆ ಇತ್ತು. ನನ್ನ ಹಸ್ಬೆಂಡ್ ಕರಿತಾಯಿದ್ರು, ಮೆಡಿಕಲ್ಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು. ನಾನು ಮುಂಚೆನೇ ಹೋಗ್ಬಿಟ್ರೆ ಬಂದು ಮತ್ತೆ ಎಲ್ಲ ಕೆಲಸಗಳು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಹಾಗೆ ರೈಸ್ಗೆ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅವರು ವೆಯ್ಟ್ ಮಾಡಿಸ್ತಾಯಿದ್ದೆ. ಸೊ ಹಂಗಾಗಿ ಇವಾಗ ಫಸ್ಟು ಸಾಂಬಾರಿಗೆ ಮತ್ತು ರೈಸ್ಗೆ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಇತ್ತೀಚೆಗೆ ಎಲ್ಲ ತುಂಬ ವರ್ಷಗಳೇ ಆಯಿತು, ತುಂಬ ಟ್ರೆಂಡ್ ಇದೆ. ಮತ್ತು ಏನಂದರೆ ಒಂದೇ ಸಲ ನಾವು ಮಿಡಲ್ ಕ್ಲಾಸ್ ಅವ್ರು ಏನಂತ ಹೇಳಿದ್ರೆ ಚಿನ್ನನ ಬೈ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅದೇ ಉದ್ದೇಶಕ್ಕೋಸ್ಕರ ಈ ರೀತಿ ಗೋಲ್ಡ್ ಸ್ಕೀಮ್ನ ಕಟ್ಕೊಂಡು ಬಂದರೆ ಅಟ್ಲೀಸ್ಟ್ ಜಾಸ್ತಿ ತೊಗೊಳೋದಕ್ಕಾಗಲ್ಲ, ಒಂದು ಸ್ವಲ್ಪನಾದರೂ ತೊಗೋಬೋದು. ಮುಂಚೆ ಎಲ್ಲ ಏನಾಗ್ತಿತ್ತಂದರೆ 1,000 2,000 ಕಟ್ಟಿದರೆ ನಾವು ಮಿನಿಮಮ್ ಒಂದು 12 ತಿಂಗಳು ಎಷ್ಟು ಒಂದು 5 6 ಆ ಥರ ತೊಗೋಬೋದಿತ್ತು. 5 ಗ್ರಾಮ್ 6 ಗ್ರಾಮ್ ಹಿಂಗಾದರೂ ತೊಗೋಬೋದಿತ್ತು. ಬಟ್ ಇವತ್ತಿನ ಚಿನ್ನದ ರೇಟಲ್ಲಿ ನಾವು 1,000 2,000 ಕಟ್ಟಿದ್ರೆ 1 ಗ್ರಾಮ್ ತೊಗೊಳೋದೂ ಕಷ್ಟನೇ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಏನಕ್ಕಂದರೆ ನಿಮಗೆ ಗೊತ್ತು, ನಾವು ಒಬ್ಬೊಬ್ಬ ಅಂದರೆ 1,000 ಕಟ್ಕೊಬಂದರೆ 12,000 ಆಗುತ್ತೆ. ಅದಕ್ಕೆ 1 ಗ್ರಾಮ್ ಬರೋಲ್ಲ. 2,000 ಅಂತ ಬಂದ್ರೂ ನಮಗೆ 24,000 ಆಗುತ್ತೆ 12 ತಿಂಗಳಿಗೆ. ಸೊ ಅದೆಲ್ಲ ಸೇರಿ ಏನು ಒಂದು 2 ಗ್ರಾಮು 2.5 ಗ್ರಾಮ್ ಹಿಂಗೆ ತೊಗೋಬೋದು ಅಷ್ಟೇ ಇವತ್ತಿನ ಚಿನ್ನದ ರೇಟಲ್ಲಿ. ಸೊ ನಾವು ಇವತ್ತು ಕಟ್ಟೋದಕ್ಕೆ ಕಾರ್ಡ್ನ ಶುರು ಮಾಡಿದ್ರು ನಮ್ಮ ಮುಗಿಯೋದಕ್ಕೆ 1 ವರ್ಷನೇ ಆಗುತ್ತೆ. ಅದು ಮತ್ತು ಚಿನ್ನದ ರೇಟ್ ವೇರಿಯೇಷನ್ ಆಗೇ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ಹಾಗಾಗಿ ಇವಾಗ ನಾವೇನಾದ್ರೂ ಮಿನಿಮಮ್ ಕಟ್ಟಬೇಕಂದ್ರೆ ಅಟ್ಲೀಸ್ಟ್ ಒಂದು 2,000 ಮೇಲೇ ಕಟ್ಟಿದ್ರೆ ನಮಗೂ ಸ್ಕೀಮ್ ಕಟ್ಟೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ನಾನು ಹೇಳ್ದಾಗೆ ಮಿಡಲ್ ಕ್ಲಾಸ್ ಅವರು ಇವತ್ತಿನ ಚಿನ್ನದ ರೇಟಲ್ಲಿ ಚಿನ್ನನ ಪರ್ಚೇಸ್ ಮಾಡೋದು ತುಂಬಾ ಕಷ್ಟ. ಅಂದರೆ ಕೈಗೆ ಎಟುಕದ ನಕ್ಷತ್ರ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಈ ಥರ ಸ್ಕೀಮ್ನ ಒಂದು ಸ್ವಲ್ಪ ನಮಗೆ ಎಷ್ಟಾಗುತ್ತೆ ತಿಂಗಳು ನಮ್ಮದು ಇನ್ಕಮ್ ಏನಿರುತ್ತೆ ಅದರಲ್ಲಿ ಕೆಲವೊಂದು ಸೇವಿಂಗ್ಸ್ ಮಾಡಿ ಸ್ವಲ್ಪ ಅಮೌಂಟ್ನ ಕಟ್ಕೊಬಂದರೆ ಅಟ್ಲೀಸ್ಟ್ ಒಂದು 2 ಗ್ರಾಮ್ 3 ಗ್ರಾಮ್ಸ್ ಆ ಥರ ತೊಗೊಳ್ಬೋದು. ಅದರಲ್ಲೂ ಮಿನಿಮಮ್ ಒಂದು 5,000ದಿಂದನೇ ಕಟ್ಟಬೇಕು. ಇವಾಗ ನಾವು ಮಿನಿಮಮ್ ಒಂದು 10 ಗ್ರಾಮ್ ಮೇಲೆ ತೊಗೋಬೇಕು ಅಂತ ಹೇಳಿದ್ರೆ ಒಂದು 5,000 ಮೇಲೇ ನಾವು ಸ್ಕೀಮ್ನ ಕಟ್ಟಬೇಕಾಗುತ್ತೆ. ಬಟ್ ಅಷ್ಟೆಲ್ಲ ಕಷ್ಟ ಆಗುತ್ತೆ ಅಂದರೆ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆದಷ್ಟು ಒಂದು 2,000ನಾದ್ರೂ ಇವತ್ತಂತೂ ಚಿನ್ನಕ್ಕೋಸ್ಕರ ಅಂತಲೇ ಸೇವ್ ಮಾಡಬೇಕು. ಚಿನ್ನ ಬರೀ ನಾವು ಹಾಕೊಳ್ಳೋಕ್ಕೆ ಅಂತ ಅಲ್ಲ ಫ್ರೆಂಡ್ಸ್. ಏನಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಗೆ ಎಷ್ಟು ಏನೇ ಪ್ರಾಬ್ಲಮ್ ಅಂದ್ರೂ ಯಾರ ಹತ್ರನಾದ್ರೂ ಈಗ ನಾವು ಅಮೌಂಟ್ ಕೇಳಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಮ್ಮ ಹತ್ರ ಚಿನ್ನ ಇದ್ದರೆ ನಾವು ಖಂಡಿತ ಯೋಚನೆ ಮಾಡೋದಿಲ್ಲ, ಕಷ್ಟ ಸುಖಕ್ಕೂ ಆಗುತ್ತೆ. ಅದಷ್ಟೇ ಅಲ್ಲದೆ ಹೆಣ್ಮಕ್ಳು ಇರೋರಂತೂ ಖಂಡಿತ ಅಲ್ಪ ಸ್ವಲ್ಪ ಎಷ್ಟಾಗುತ್ತೆ ನಮ್ಮ ಕೈಯಲ್ಲಷ್ಟು ಚಿನ್ನನ ಮಾಡಿಸ್ಕೊಳ್ಳೇಬೇಕು. ಹಾಗಾಗಿ ಇವಾಗ ಏನಂದರೆ ನಾನು ನಿಮಗೆ ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳೋದಾದರೆ ಎಲ್ಲ ಕಡೆ ಯಾವ ಥರ ಇದೆ ಅಂತ ಅಂದರೆ ನಮಗೆ ವೇಸ್ಟೇಜ್ ಮತ್ತು ಮೇಕಿಂಗ್ ಚಾರ್ಜಸ್ನ ಬಿಟ್ಕೊಡ್ತಾರೆ. ನಾವು 1 ವರ್ಷ ಪೂರ್ತಿ ಕಟ್ಕೊಂಡು ಬಂದಿದ್ದರೆ ಆಮೇಲೆ ನಾವು ಅದನ್ನು ಗೋಲ್ಡ್ ತೊಗೊಳೋದಕ್ಕೆ ಹೋಗ್ತೀವಲ್ವ, ಆ ಸಮಯದಲ್ಲಿ ವೇಸ್ಟೇಜು ಹಾಗೆ ಮೇಕಿಂಗ್ ಚಾರ್ಜಸ್ನ ಬಿಟ್ಕೊಡ್ತಾರೆ. ಬಟ್ ಇನ್ನು ಮಿಕ್ಕಿದ್ದೇನು ಚಾರ್ಜಸ್ ಇದ್ರೂ ನಾವು ಅದನ್ನು ಪೇ ಮಾಡಬೇಕಾಗುತ್ತೆ. ಸೊ ಜೋಯ್ ಆಲುಕಾಸಲ್ಲಾಗಿರ್ಬೋದು, ಭೀಮಾ ಜ್ಯುವೆಲ್ಸಲ್ಲಿ, ನನಗೆ ಭೀಮಾ ಜ್ಯುವೆಲ್ಸಲ್ಲೂ ಕೂಡ ಪೇ ಮಾಡ್ತಾರೆ ಅಂತ ಈ ರೀತಿ ಸ್ಕೀಮ್ನ ಗೊತ್ತಿತ್ತು. ಬಟ್ ನನಗೆ ಈ ಸ್ಕೀಮ್ ಭೀಮಾ ಜ್ಯುವೆಲ್ಸಲ್ಲಿ ನಾನು ಯಾವಾಗಲೂ ಬೈ ಮಾಡಿಲ್ಲ. ಬಟ್ ಜೋಯ್ ಆಲುಕಾಸಲ್ಲಿ ನಾನು ತೊಗೊಂಡಿದ್ದೆ. ಸೊ ಹಾಗಾಗಿ ಅಲ್ಲಿ ನಾನು ಪರ್ ಮಂತ್ಗೆ 5,000 ಆ ಥರ ಪೇ ಮಾಡ್ತಾಯಿದ್ದೆ ಮುಂಚೆ. ಅಲ್ಲಿ 5,000 ಆ ಥರ ಪೇ ಮಾಡಿ
ಒಂದು ಗೋಲ್ಡ್ದು ಚೈನ್ ತೊಗೊಂಡಿದ್ದೆ ಆ ಸಮಯದಲ್ಲಿ. ತುಂಬ ದಿನ ಆಗಿತ್ತು. ಬಟ್ ಇವಾಗ ನಾನು ಇದನ್ನು ಕಟ್ತಾ ಇರೋದು, ಈ ಸ್ಕೀಮ್ನ ದೀಪಕ್ ಜ್ಯುವೆಲ್ಸಲ್ಲಿ ಕಟ್ತಾ ಇರೋದು. ಸೊ ಹಾಗಾಗಿ ನಿಮಗೆ ತಿಳಿಸ್ದೆ ನೋಡಿದ್ರಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಒಟ್ಟಿಗೆ ಚಿನ್ನ ತಗೊಳ್ಳೋದಂತೂ ಖಂಡಿತ ಕಷ್ಟ. ಬಟ್ ಈ ಥರ ಸ್ಕೀಮ್ ಕಾರ್ಡ್ ಇರೋದ್ರಿಂದ ಅಟ್ಲೀಸ್ಟ್ ಎಷ್ಟಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಕೈಯಲ್ಲಿ ಅಷ್ಟಾದರೂ ತೊಗೊಳ್ಬೋದು. ಹಾಗೆ ಫ್ರೆಂಡ್ಸ್, ನಿಮ್ಗೆ ಹೇಳಿದೆ, ನನ್ನ ಹಸ್ಬೆಂಡ್ ಕರಿತಾಯಿದ್ರು ಮೆಡಿಕಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಹೋದ್ವಿ ಇಬ್ಬರೂ ಮೆಡಿಕಲ್ಗೆ. ಬಟ್ ಏನಂದರೆ ಸ್ಲಿಪ್ ತೊಗೊಂಡು ಹೋಗೋದೇ ಮರ್ತು ತೊಗೊಂಡಿದ್ವಿ ಪ್ರಿಸ್ಕ್ರಿಪ್ಷನ್ದು. ಸೊ ಅದನ್ನ ನೆನೆಸ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾಯಿತು. ಮನೆಗೆ ಬಂದು 1-2 ನಿಮಿಷ ಅದನ್ನೆಲ್ಲ ಪ್ರಿಸ್ಕ್ರಿಪ್ಷನ್ ಎಲ್ಲ ಎತ್ಕೊಂಡು ಮತ್ತೆ ವಾಪಸ್ ಬಂದು ಮೆಡಿಕಲಲ್ಲಿ ಮೆಡಿಸನ್ಸ್ ತೊಗೊಂಡ್ವಿ. ಸೊ ಮೆಡಿಸನ್ಸ್ ತೊಗೊಂಡ್ಮೇಲೆ ನನಗೆ ಡೈಲಿ ವೇರ್ ಸ್ಲಿಪ್ಪರ್ ಬೇಕಿತ್ತು. ಸೊ ಹಾಗಾಗಿ ಮೆಡಿಕಲ್ ಸ್ಟೋರ್ ಆಪೋಸಿಟ್ಟೇ ಸ್ಲಿಪ್ಪರ್ ಅಂಗಡಿ ಇತ್ತಲ್ಲ, ಹೇಗೋ ಬಂದಿದ್ದೀವಿ ತೊಗೊಬಿಡೋಣ ಬನ್ನಿರಿ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ಸ್ ನೋಡ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ನನಗೆ ಡೈಲಿ ವೇರ್ಗೆ ಸ್ಲಿಪ್ಪರ್ಸ್ ಬೇಕಾಗಿರೋದ್ರಿಂದ ನನಗೆ ಫ್ಯಾನ್ಸಿ ಆಗಿರೋದಕ್ಕಿಂತ ಸ್ವಲ್ಪ ಬಾಳಿಕೆ ಬರೋ ಅಂಥದ್ದು ಬೇಕಿದೆ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಅದರಲ್ಲೇ ಯಾವುದಾದ್ರೂ ಡಿಸೈನ್ಸ್ ನೋಡೋಣ ಅಂತ ಕೊನೆಗೆ ನನಗೆ ತೊಗೊಳಕ್ಕೆ ಅಂತ ಹೋಗ್ಬಿಟ್ಟು ಚಿಂಟುಗೂ ಒಂದು ಜೊತೆ ಅವಳಿಗೂ ತೊಗೊಂಡೆ. ಸೊ ನಾನೊಂದು ಪೇರ್ ಅವಳೊಂದು ಪೇರ್ ತೊಗೊಂಡೆ. ನಾನು ಆ್ಯಕ್ಚುಲಿ ಇವಾಗ ನಿಮ್ಮ ಕೆಳಗಡೆ 2 ಕಾಲಲ್ಲೂ ಹಾಕಿದ್ದೀನಿ ಒಂದೊಂದು ಸ್ಲಿಪ್ಪರು. ಆ ಸ್ಲಿಪ್ಪರ್ನ ತೊಗೊಂಡೆ ನಾನು, ವೈನ್ ಮತ್ತು ಒಂಥರ ಗೋಲ್ಡನ್ ಕಲರ್ ಕೆಳಗಡೆ ಇವಾಗ ನೋಡಿದ್ರಲ್ಲ ಆ ಸ್ಲಿಪ್ಪರ್, ಅದೆರಡನ್ನೂ ಪ್ಯಾಕ್ ಮಾಡಿ ಅಂತ. ಅವ್ರು ಅದಷ್ಟೇ ಅಲ್ಲದೆ ಇನ್ನೂ ಫ್ಯಾನ್ಸಿ ಇದೆ ನೋಡಿ ಮೇಡಮ್ ಅದು ಇದು ಅಂತ ತೋರಿಸ್ತಾಯಿದ್ರು. ಸೊ ನನಗೆ ಈ ಸ್ಲಿಪ್ಪರ್ನ ಹಾಕಿ ನೋಡಿದ್ರಿಂದ ಇದು ಕಂಫರ್ಟಬಲ್, ಅಂಗಡಿಗೆಲ್ಲ ಹೋಗೋದಕ್ಕೆ ಹೊರಗಡೆ ಓಡಾಡೋದಕ್ಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೇ ಸಾಕು ಬಿಡ್ರಿ, ಇದೆರಡೇ ತೊಗೊಳ್ಳೋಣ, ನನಗೂ ಆಗುತ್ತೆ ಚಿಂಟುಗೂ ಆಗುತ್ತೆ ಅಂದ್ಬಿಟ್ಟು ಇದೆರಡು ಸ್ಲಿಪ್ಪರ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಫ್ರೆಂಡ್ಸ್, ನಂಗೆ ಏನಾಗಿತ್ತು ಅಂದರೆ ಶಿವು ಮದುವೆ ಒಂದು 2 ಡೇಸ್ ನಾವು ಸಾಮಾನೆಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಸಿಟಿಗೆ. ಅಲ್ಲಿ ಕಳ್ಸದ್ದು ಚೊಂಬು ತೊಗೊಂಡು ಬರೋಣ ಅಂತ ಹೋಗಿದೆ. ಆ ಅಂಗಡಿಯಿಂದ ಇಳಿಬೇಕಾದ್ರೆ ಸರ್ರ ಅಂತ ಬಿದ್ದುಬಿಟ್ಟು ನನ್ನ ಸ್ಲಿಪ್ಪರೇ ಅವತ್ತು ಕಿತ್ತೋಗ್ಬಿಟ್ಟಿತ್ತು. ನಾನು ಆ ಡೈಲಿ ವೇರ್ ತೊಗೊಳ್ಳೋಣ ಅಂದ್ಕೊಂಡು ಸೊ ತೊಗೊಳಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಇಲ್ಲಿ ಬಂದು ಒಟ್ಟಿಗೆ ತೊಗೊಂಡು ಹೋಗೋಣ ಅಂತ. ಹಂಗೂ ಇನ್ನೊಂದೆರಡು ನನಗೆ ಮನೆ ಹತ್ರ ಎಲ್ಲ ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ ಓಡಾಡೋದಕ್ಕೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ಅದು ಯಾಕೋ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ, ವಾಪಸ್ ಬಂದುಬಿಟ್ವಿ. ಹಾಗೆ ಫ್ರೆಂಡ್ಸ್, ನಾವು ಮೆಡಿಕಲ್ ಸ್ಟೋರ್ಗೆ ಹೋಗಿದ್ವಿ ಅಂತ ಹಾಗೆ ಸ್ಲಿಪ್ಪರ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಬಟ್ ಉಪ್ಸರ್ ಮಾಡಿದ್ವಲ್ಲ ಅಂತ ಅಂದ್ಬಿಟ್ಟು ಈ ಚಕ್ಲಿ ತೊಗೊಂಡು ಬಂದೆ. ಆ ಚಕ್ಲಿ ಕಂಡ್ರೆ ನಿನ್ನ ಮಗಳಿಗೆ ತುಂಬ ಇಷ್ಟ, ಕೊಡವ ತಿನ್ಲಿ ಅವಳು. ಚಿಂಟುಗೆ ಆ್ಯಕ್ಚುಲಿ ಅವ್ರ ಅಪ್ಪ ಅದನ್ನೇ ಹೇಳ್ತಿದ್ರು, ನಿನ್ನ ಮಗಳಿಗೆ ಚಕ್ಲಿ ಅಂದರೆ ಸಖತ್ ಇಷ್ಟ ಕೊಡವ ಅಂತ ಅಂದ್ಬಿಟ್ಟು. ಅವಳಿಗೆ ಉಪ್ಸಾರು ಏನಾದರೂ ಮಾಡಿದಾಗ ಸೈಡ್ಗೆ ಹಿಂಗೆ ಬಜ್ಜಿನೋ ಅಥವಾ ಚಕ್ಲಿನೋ ಆ ಥರ ಏನಾದರೂ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಅದನ್ನೇ ಮೋಸ್ಟಾಗಿ ನೆನೆಸ್ಕೊಂಡಿದ್ದು ಜಾಸ್ತಿ ಅವಳಿಗೋಸ್ಕರನೇ ಅಂತ. ನಾವು ಬರಬೇಕಾದ್ರೆ ಅಯ್ಯೋ ತೊಗೊಬಿಡೋಣ, ಆಮೇಲೆ ಅದನ್ನೂ ತಿನ್ನೋದಕ್ಕೆ ಮಮ್ಮಿ ನನಗೆ ಸೈಡ್ಗೆ ಏನಾದರೂ ಬೇಕು ಅಂತ ಅಂತಿರ್ತಾಳೆ ಅಂತ ಅಂದ್ಕೊಂಡು ನೆನೆಸ್ಕೊಂಡು ಅವರಪ್ಪ ತೊಗೊಂಡಿದ್ದು ಚಕ್ಲಿನ. ಅದಕ್ಕೆ ಹಂಗೆ ಹೇಳ್ತಿದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಹೇಳಿದ್ನಲ್ಲ, ಹೋಗೋದಕ್ಕಿಂತ ಮುಂಚೆ ನಾನು ಮುದ್ದೆ ಮಾಡಿರಲಿಲ್ಲ, ಬಂದು ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.